ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ದಿನ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಆಗಸ್ಟ್ 1ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ಏನೆಲ್ಲ ಅನುಕೂಲಗಳು, ಯಾವೆಲ್ಲ ಅನಾನುಕೂಲಗಳು ಹಾಗೂ ಪರಿಹಾರಗಳು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ, ಈಗ ನಾವು ಈ ಒಂದು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಗ್ರಹಗಳ ಒಂದಿಷ್ಟು ಸಂಚಾರವನ್ನು ತಿಳಿದುಕೊಂಡ್ರೆ ತುಂಬ ಉತ್ತಮ. ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು ಮತ್ತು ಗ್ರಹಗಳ ಸಂಚಾರ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಅದರ ಜೊತೆಗೆ ನಿಮ್ಮ ರಾಶಿಯ ಭವಿಷ್ಯ ಒಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಗ್ರಹಗಳ ಸಂಚಾರ ಅಂತ ನೋಡೋದಾದರೆ, ಇದೇ ಒಂದು ಆಗಸ್ಟ್ 1ನೇ ತಾರೀಕಿಗೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಇವರು 4 ಗ್ರಹಗಳು ಈ ಒಂದು ಸ್ಥಾನದಲ್ಲೇ ಇರ್ತಾರೆ. ಇನ್ನು ಬುಧ 1ನೇ ತಾರೀಕು ಮಿಥುನ ರಾಶಿ, 2ನೇ ತಾರೀಕು ಕರ್ಕಾಟಕ ರಾಶಿ, ಮತ್ತು ನಿಮಗೆ 6ನೇ ತಾರೀಕಿಗೆ ಕರ್ಕಾಟಕ ರಾಶಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದಾಗುತ್ತೆ. ಈ ಒಂದು ಬುಧ ಗ್ರಹ ಅಂದರೆ ನಿಮಗೆ 1ನೇ ತಾರೀಕಿನಿಂದ ಒಂದಿಷ್ಟು ಬದಲಾವಣೆಗಳೊಂದಿಗೆ 6ನೇ ತಾರೀಕಿಗೆ ಪೂರ್ಣ ಪ್ರಮಾಣದಲ್ಲಿ ಬುಧ ರಾಶಿ ಕರ್ಕಾಟಕ ರಾಶಿ ಈಗ ಹಿಮ್ಮುಖ ಚಲನೆ ನಡೀತಾ ಇದೆ ಬುಧ. ಸೊ ಈಗ ನೇರ ಚಲನೆ ನಿಮಗೆ ಕರ್ಕಾಟಕ ರಾಶಿಗೆ 6ನೇ ತಾರೀಕು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 3ನೇ ತಾರೀಕು ಕುಜ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ, ವೃಷಭದಿಂದ ಮಿಥುನ ರಾಶಿಗೆ. ಇನ್ನು 10ನೇ ತಾರೀಕಿಗೆ ಒಟ್ಟಿಗೆ ಅಂದರೆ ನಿಮಗೆ ಹೆಚ್ಚು ಕಡಿಮೆ 10ರಿಂದ 11ನೇ ತಾರೀಕು ಗುರು ರವಿ ಬುಧ ಚಂದ್ರ 4 ಗ್ರಹಗಳು ಒಟ್ಟಿಗೆ ಎದುರುತ್ತೆ. ಈ ಚತುರ್ಥಿ ಗ್ರಹಗಳ ಸಂಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಅದು ಕರ್ಕಾಟಕ ರಾಶಿಯಲ್ಲಿ, ಅದು ಶುಭ ಗ್ರಹಗಳು ನೋಡಿ, ಗುರು ರವಿ ಬುಧ. ಇಲ್ಲಿ ಈ ಒಂದು ಇದರಿಂದ 2 ಯೋಗಗಳು ಕೂಡಿ ಬರುತ್ತೆ, ಒಂದು ಹಂಸ ಯೋಗ, ಇನ್ನೊಂದು ಬುಧಾದಿತ್ಯ ಯೋಗ. ಸೊ ಹಾಗಾಗಿ ಇಲ್ಲಿ ಹಂಸ ಮತ್ತು ಬುಧಾದಿತ್ಯ ಯೋಗ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ರವಿ ಬದಲಾವಣೆ ಆಗುವಂಥದ್ದಾಗತ್ತೆ. 23ನೇ ತಾರೀಕು ಮತ್ತೆ ಬುಧ ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಈ ರೀತಿಯಾಗಿ ಗ್ರಹಗಳ ಒಂದು ಸಂಚಾರ ಇದೆ. ಇಲ್ಲಿ ಬುಧ ಹಿಮ್ಮುಖ ಚಲನೆಯಿಂದ ನೇರ ಚಲನೆ ಆಗುತ್ತೆ, ನೇರ ಚಲನೆಯಿಂದ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೂ ಬರುವಂಥವ್ರಾಗ್ತಾರೆ. ಇನ್ನು ಅದೇ ರೀತಿ ಕುಜನ ಒಂದು ಕುಜನ ಒಂದು ಬದಲಾವಣೆಯ ಕೂಡ ಈ ತಿಂಗಳಲ್ಲಿ ಆಗ್ತಾ ಇದೆ, ವೃಷಭದಿಂದ ಮಿಥುನ ರಾಶಿಗೆ. ಈ ಎಲ್ಲ ಗ್ರಹಗಳ ಒಂದು ಅನುಗುಣವಾಗಿ ಮುಂದಿನ ಒಂದು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರುತ್ತೆ. ಇನ್ನು ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ಹಾಗೂ ಹಬ್ಬಗಳು ಯಾವುವು ಅಂತ ಹೇಳಿದರೆ, 2ನೇ ತಾರೀಕು ನಿಮಗೆ ಸಂಕಷ್ಟ ಚತುರ್ಥಿ ಇದೆ. ತದನಂತರ ನಿಮಗೆ 9ನೇ ತಾರೀಕು ಕಾಮಿಕ ಏಕಾದಶಿ ಬರುತ್ತೆ. 11ನೇ ತಾರೀಕು ಮಾಸಿಕ ಶಿವರಾತ್ರಿ ಇರುತ್ತೆ. 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ. 17ನೇ ತಾರೀಕು ನಾಗರ ಪಂಚಮಿ ಮತ್ತು ಸಿಂಹ ಸಂಕ್ರಾಂತಿ, ಅಂದರೆ ಸಿಂಹ ರಾಶಿಗೆ ರವಿ ಬರುವಂಥದ್ದನ್ನೇ ಸಿಂಹ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಸೊ 17ನೇ ತಾರೀಕು ಸಿಂಹ ಸಂಕ್ರಾಂತಿ. ಇನ್ನು 23ನೇ ತಾರೀಕು ಶ್ರಾವಣ ಪುತ್ರದ ಏಕಾದಶಿ, 27 ಹೈಗ್ರೀವ ಜಯಂತಿ, 28 ವರಮಹಾಲಕ್ಷ್ಮಿಯ ವ್ರತ. ಸೊ ಇದು ಕೂಡ ತುಂಬ ಶ್ರೇಷ್ಠವಾದಂತಹ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬ. ಸೊ ಈ ಹಬ್ಬ ಮಹಾಲಕ್ಷ್ಮಿಯ ಒಂದು ವಿಶೇಷತೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಸೊ ಅದೇ ರೀತಿ ಆ ದಿನ ರಕ್ಷಾ ಬಂಧನ ಮತ್ತು ಶ್ರಾವಣ ಹುಣ್ಣಿಮೆ. ಸೊ ಇದು ತುಂಬ ವಿಶೇಷ ಇದೆ. ಇನ್ನು 29ನೇ ತಾರೀಕು 29, 30, 31 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಸೊ ಇವು ಇಷ್ಟು
ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು, ವಿಶೇಷ ದಿನಗಳು ಮತ್ತು ತುಂಬ ಪ್ರಮುಖವಾಗಿರತಕ್ಕಂಥ ದಿನಗಳಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ರಾಜಯೋಗ ಮುಂಚೆನೇ ಹೇಳಿದ್ದೀನಿ, ಹಂಸಯೋಗ ಕೂಡಿ ಬರುತ್ತೆ ಮತ್ತು ಬುಧಾದಿತ್ಯ ಯೋಗ, ಈ ಎರಡು ಯೋಗಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕೂಡಿ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಕಾರವಾಗಿ ಮೇಷರಾಶಿಯಿಂದ ನಿಮಗೆ ಮೀನರಾಶಿಯವರೆಗೂ ಹೇಗೆಲ್ಲ ಇರುತ್ತೆ ಆ ಎಲ್ಲ ಭವಿಷ್ಯವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರತಕ್ಕಂತಹ ಧನುರ್ರಾಶಿ. ಈ ಧನುರ್ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ಧನುಸು ರಾಶಿಯವರಿಗೆ ಆರ್ಥಿಕವಾಗಿ ಲಾಭ ಆಗುತ್ತೆ, ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಮತ್ತು ನಿಮ್ಮ ಒಂದು ಸಣ್ಣ ಪುಟ್ಟ ವ್ಯವಹಾರಗಳಿಂದ ನಿಮಗೆ ಒಳ್ಳೆಯ ಅನುಕೂಲತೆಯ ಮತ್ತು ಒಳ್ಳೆಯ ಸಾಲಿಡ್ ರೀತಿಯಲ್ಲಿ ಉಳಿತಾಯ ಯೋಜನೆಯ ಭರದಲ್ಲಿ ನಿಮಗೆ ಲಾಭ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಥವಾ LIC ಮತ್ತು ಚೀಟ್ ಫಂಡ್ಸು ಅಥವಾ ಈ ಕೆಲವು ಚೀಟಿ ವ್ಯವಹಾರಗಳಿಂದಲೂ ಕೂಡ ನಿಮಗೆ ಈ ಒಂದು ತಿಂಗಳಲ್ಲಿ ದುಡ್ಡು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೆಯ ಒಂದು ಅನುಕೂಲಕರ ವಾತಾವರಣ ಅಂತ ನೋಡೋದಾದರೆ ನಿಮಗೆ ಒಂದಿಷ್ಟು ವ್ಯಕ್ತಿಗಳ ಪರಿಚಯದಿಂದ ಕೆಲವು ಕೆಲಸಗಳು ಸುಗಮವಾಗುತ್ತೆ. ಈಗ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಾಮಾಜಿಕ ವ್ಯಕ್ತಿಗಳಾಗಿರ್ಬೋದು, ಧಾರ್ಮಿಕ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು, ಯಾವುದೋ ನಿಮ್ಮ ಒಂದು ಸಮಸ್ಯೆಗೆ ಅವ್ರ ಹತ್ತಿರದಲ್ಲಿದ್ದಾರೆ, ಆ ಸಮಸ್ಯೆಗಳು ಅವ್ರ ಹತ್ರ ನೀವು ಹೇಳ್ತಾ ಇದ್ದೀರಾ, ಅವರು ಅದಕ್ಕೆ ಒಳ್ಳೆಯ ಒಂದಿಷ್ಟು ಪರಿಹಾರಗಳನ್ನು ತಿಳಿಸ್ತಾರೆ, ಆ ಪರಿಹಾರಗಳನ್ನು ನೀವು ಅದಕ್ಕೆ ಕನ್ವರ್ಟ್ ಮಾಡ್ತೀರಾ, ಆ ಸಮಸ್ಯೆ ಬಗೆಹರಿಯುವಂಥದ್ದಾಗುತ್ತೆ. ಸಿಂಪಲ್. ಸೊ ಅಂದರೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ಗಣ್ಯ ವ್ಯಕ್ತಿಯ ಪರಿಚಯ ನಿಮಗಾಗುತ್ತೆ, ಆ ಪರಿಚಯದಿಂದ ಕೆಲವು ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುತ್ತೆ. ಇನ್ನು ಮುಂದಿನ ಅನುಕೂಲ ವಿಷಯಕ್ಕೆ ಬರೋದಾದರೆ ಈ ತಿಂಗಳಲ್ಲಿ ನಿಮ್ಮ ಒಂದಿಷ್ಟು ಕನಸುಗಳು ಈಡೇರುವಂಥದ್ದಾಗುತ್ತೆ. ಅದು ಮನೆಯ ಕನಸಾಗಿರ್ಬೋದು, ಭೂಮಿಯ ಕನಸಾಗಿರ್ಬೋದು, ಮನೆಯ ಕನಸಾಗಿರ್ಬೋದು, ವಾಹನ ಕನಸಾಗಿರ್ಬೋದು ಅಥವಾ ಇನ್ನಿತರ ವೈಯಕ್ತಿಕ ಬಯಕೆಗಳ ಕನಸಾಗಿರ್ಬೋದು, ಯಾವುದೇ ಇರಲಿ ಅದು ಈಡೇರುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಅದು ಒಳ್ಳೆಯ ರೀತಿಯಲ್ಲಿ ಇರುತ್ತೆ. ಇನ್ನು ಮುಂದಿನ ಅನುಕೂಲಕರ ವಿಷಯ ಅಂತ ಬಂದಾಗ ಎಲ್ಲೋ ನಿಮಗೆ ಲಾಟ್ರಿ ಹೊಡೆದ ರೀತಿಯಲ್ಲಿ ಕೆಲವು ಶುಭ ವಾರ್ತೆಗಳು ಸಿಗ್ತಾ ಇರುತ್ತೆ. ಒಂದಾದಮೇಲೆ ಒಂದು ಈ ತಿಂಗಳಲ್ಲಿ ಬರ್ತಾನೆ ಇರುತ್ತೆ. ನಿಮಗೆ ಒಳ್ಳೆಯ ಯೋಗ ರೀತಿಯಲ್ಲಿ ಶುಭ ವಾರ್ತೆಗಳು ಸಿಗುವಂಥದ್ದಾಗುತ್ತೆ. ಇನ್ನು ಮುಂದಿನ ಅನುಕೂಲ ವಿಷಯಕ್ಕೆ ಬಂದಾಗ ಯಾರೆಲ್ಲ ಉದ್ಯೋಗ ಹುಡುಕ್ತಾ ಇದ್ದೀರೋ ಅವರಿಗೆ ಒಳ್ಳೆಯ ಉದ್ಯೋಗವೂ ಕೂಡ ಸಿಗುವಂಥದ್ದಾಗುತ್ತೆ ಈ ಒಂದು ತಿಂಗಳಲ್ಲಿ ಹೇಳ್ಬೋದು. ಇದಿಷ್ಟು ಅನುಕೂಲಕರವಾದ ವಿಷಯಗಳು ಧನುಸು ರಾಶಿಯವರಿಗೆ. ಇನ್ನು ಅನಾನುಕೂಲ ವಿಷಯಕ್ಕೆ ಬರೋದಾದರೆ ನಿದ್ದೆ ಬಾರದು. ನಿದ್ದೆ ಏನು ಮಾಡಿದರೂ ಜಪ್ಪಯ್ಯ ಅಂದರೂ ನಿದ್ದೆ ಬಾರದು. ಯಾಕೆ ಅಂದರೆ ಟೆನ್ಷನ್, ವಿಪರೀತ ಟೆನ್ಷನ್ನು, ಮಾನಸಿಕ ಒತ್ತಡ. ಅದು ಫ್ಯಾಮಿಲಿ ವಿಷಯ ಆಗಿರ್ಬೋದು, ವೈಯಕ್ತಿಕ ವಿಷಯ ಆಗಿರ್ಬೋದು ಅಥವಾ ದಾಂಪತ್ಯ ಜೀವನದ ವಿಷಯ ಆಗಿರ್ಬೋದು, ಏನೂ ಗೊತ್ತಿಲ್ಲ, ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ ಮೈಂಡು. ಆಮೇಲೆ ತುಂಬ ಭಾರ ಅನ್ನಿಸ್ಬಿಟ್ಟಿದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇದರಿಂದ ತುಂಬ ಸಿಡುಕುತನ ಅಂತೀವಿ, ಯಾರ ಮೇಲಾದರೂ ರೇಗಾಡೋದು, ಮತ್ತೊಂದು ಮಗದೊಂದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಿಮಗೇನು ಅನಿಸ್ಬಿಡುತ್ತೆ, ಅಯ್ಯೋ ಈ ಜೀವನನೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಭಾರವಾದ ಒಂದಿಷ್ಟು ಇರುತ್ತೆ. ಇನ್ನು ಈ ಒಂದು ಸಮಯದಲ್ಲಿ ಏನಾಗುತ್ತೆ, ಅನಾನುಕೂಲ ವಿಷಯದಲ್ಲಿ ಮುಂದಿದೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದಾಗುತ್ತೆ. ನಿಮಗೆ ಬೇಡದೇ ಇರುವ ವ್ಯಕ್ತಿ ಏನೋ ಬಂದ ಡಿಸ್ಟರ್ಬ್ ಮಾಡ್ದಂಗೆ ಅಥವಾ ವ್ಯಾಘ್ರದ ರೀತಿಯಲ್ಲಿ ಕಿರಿಚಾಟ ಮಾಡುವಂಥದ್ದು ಅಥವಾ ಕಾಡು ಪ್ರಾಣಿಗಳು ಬಂದು ನಿಮ್ಮನ್ನು ಅಟ್ಯಾಕ್ ಮಾಡಿದ ರೀತಿಯಲ್ಲಿ, ಈ ರೀತಿಯೆಲ್ಲ ಕೆಟ್ಟ ಕೆಟ್ಟ ಕನಸುಗಳು ಧನುಸು ರಾಶಿಯವರಿಗೆ ರಾತ್ರಿ ಹಗಲು ನಿದ್ದೆ ಯಾವಾಗ ಜಾರ್ತೀರೋ ಅವಾಗ ಬೀಳುವಂಥದ್ದಾಗುತ್ತೆ. ಥಟ್ಟಂತ ಎದ್ದು ಕೊಟ್ಬಿಡ್ತೀರ, ಮತ್ತೆ ಮುಂದೆ ನಿದ್ದೆ ಬರೋದಿಲ್ಲ. ಇದು ಒಂದಿಷ್ಟು ಧನುಸು ರಾಶಿಯವರಿಗೆ ಕಾಡುವಂಥದ್ದು. ಇನ್ನು ಮೂರನೇ ಅನಾನುಕೂಲ ಅಂತ ಬಂದಾಗ ಖರ್ಚುಗಳು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಖರ್ಚುಗಳು ಬರುವಂಥದ್ದಾಗುತ್ತೆ ಈ ಸಮಯದಲ್ಲಿ. ಏನು ನೀವು ಎಷ್ಟು ಮುಂದಾಲೋಚನೆ ಮಾಡಿದ್ರೂ ಖರ್ಚುಗಳನ್ನು ಕಡಿವಾಣ ಹಾಕಲು ಸಾಧ್ಯವಾಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಅನಾನುಕೂಲ ವಿಷಯಕ್ಕೆ ಬಂದಾಗ ಮದುವೆಯ ಒಂದು ಏನು ನೀವು ಸೆಟ್ ಮಾಡಿ ಇಟ್ಟಿರ್ತೀರೋ ಅಥವಾ ಮುಂದೆ ಡಿಸೆಂಬರು, ಜನವರಿನೋ ಅಥವಾ ನವಂಬರಲ್ಲೋ ಏನು ಫಿಕ್ಸ್ ಆಗಿದೆ ಅದು ಸ್ವಲ್ಪ ಎಲ್ಲೋ ನಿಮಗೆ ಮನಸ್ಸಿಗೆ ನೋವು ಕೊಡುವಂಥದ್ದಾಗ್ಬೋದು ಅಥವಾ ಕ್ಯಾನ್ಸಲ್ ಆಗ್ಬೋದು ಅಥವಾ ಏನೋ ಪ್ರಸ್ತಾಪ
ಇದಕ್ಕಿದಂಗೆ ಕ್ಯಾನ್ಸಲ್ ಆಗೋ ರೀತಿಯಲ್ಲಿ ವಾರ್ತೆಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಅದರಿಂದ ತುಂಬ ಮುಂದಿನ ದಿನಗಳಲ್ಲಿ ಒಂಥರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಡ್ತೀರ. ಅಂದರೆ ಮದುವೆ ಪ್ರಸ್ತಾಪ ಇದಕ್ಕಿದ್ದಂಗೆ ಡೌನ್ ರೇಷಿಯೋದಲ್ಲಿ ಮುಂದುವರಿಯುವಂಥದ್ದಾಗತ್ತೆ. ಸೊ ಇದಿಷ್ಟು ಅನುಕೂಲ ಮತ್ತು ಅನಾನುಕೂಲ ಧನುಷ್ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಿಗುವಂಥದ್ದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ಸಾಧ್ಯವಾದಷ್ಟು ಗುರುರಾಯರ ದರ್ಶನ ಮಾಡ್ಕೊಳ್ಳಿ, ಗುರು ರಾಘವೇಂದ್ರ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ರಾಯರ ದರ್ಶನ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟಂಥ ಏನೇ ಸೇವೆಗಳಿದ್ದರೂ ಮಾಡಿಸಿ. ಆ ಗುರುರಾಯರು ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸುವಂಥದ್ದಾಗುತ್ತೆ. ಮತ್ತು ಮದುವೆ ವಿಷಯಕ್ಕೆ ನಾನು ತುಂಬ ಒತ್ತಡ ಕೊಟ್ಟು ಹೇಳ್ತಾ ಇದ್ದೇನೆ ಅಂತ ನಿಮಗೆ ಅನಿಸುತ್ತೆ. ಸೊ ಇದು ವಿಚಾರ ಮಾಡಿ, ಯಾರಿಗೆಲ್ಲ ನಿಮಗೆ ಆ ಪ್ರಸ್ತಾಪನೆ ಬರ್ತಾ ಇದೆ ಅಂತ ಮುನ್ಸೂಚನೆ ಸಿಕ್ಕರೆ ಖಂಡಿತವಾಗಿಯೂ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ರಾಯರು, ಆ ಗುರುಗಳು ಖಂಡಿತವಾಗೂ ನಿಮ್ಮ ಒಂದು ಕನಸಿನ ವೈವಾಹಿಕ ಜೀವನ ಮುಂದುವರಿಸಲು ಅವರ ಒಂದು ಆಶೀರ್ವಾದ ಸಿಗುವಂಥದ್ದಾಗುತ್ತೆ ಅಂತ ಹೇಳಿ. ಇದಾಗಿತ್ತು ಧನುಸು ರಾಶಿಯವರ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತೋ.